ಸರ್ ಗಂಡು ಗಿಡ ಜಾಸ್ತಿ ಇರಬಾರ್ದು ಸರ್. ಗಂಡು ಗಿಡ ಜಾಸ್ತಿ ಇದ್ರೆ ಇಳುವರಿ ಬರೋದಿಲ್ಲ ಸರ್. ಈಗ ಒಂದು ಗಿಡಕ್ಕೆ ನಾನು ಹೇಳಿದೆ ಸರಾಸರಿ 100 kg ಅಂತಂದ್ರೆ ಎಷ್ಟು ಗಂಡು ಗಿಡ ಬರುತ್ತೆ ನಿಮ್ಗೆ ಅಷ್ಟು ಇಳುವರಿ ಕಮ್ಮಿ ಆದಂಗೆ ಆಯ್ತಲ್ವಾ. ಬಟ್ 2-5% ಇದ್ರೆ ಓಕೆ, ಅದು ನಿಮ್ಮ ಗಿಡಕ್ಕೂ ಪೂರಕವಾಗಿರುತ್ತೆ. ಪರಾಗಸ್ಪರ್ಶ ಪಾಲಿನೇಷನ್ ಆಗಕ್ಕೆ ಕಾಯಿ ಕಚ್ಚೋದಕ್ಕೆ ಬೇಕೇ ಬೇಕು, ದುಂಬಿ ಅಥವಾ ಜೇನ್ ಬಂದಾಗ. ಬಟ್ ತೀರಾ ಜಾಸ್ತಿ ಆಗೋದಾಗ ಏನಾಗುತ್ತೆ ಸರ್, ನಿಮ್ಗೆ ಇಳುವರಿ ಕಮ್ಮಿ ಆಗೋಗುತ್ತಲ್ವಾ. ಬನ್ನಿ ನೋಡಿ, ಕಾಯಿ ಬಿಟ್ಟಿದ್ದೀನಲ್ವಾ, ಕಾಯಿ ಬಿಟ್ಟಿರೋದು ತೋರಿಸ್ತೀನಿ ಬನ್ನಿ ನೋಡಿ ಸರ್. ನೀವು ನೋಡ್ಬೋದು ಎಲ್ಲ ಗಿಡಗಳಲ್ಲೂ ಕಾಯಿ ಶುರು ಆಗಿದೆ. ಹೌದು ಸರ್ ನೋಡಿ ನೋಡಿ, ಅಲ್ಲಿ ಬೆಡ್ ಮೇಲಿಂದ ಬುಡದಿಂದನೇ ಶುರು ಆಗಿದೆ. ಓಕೆ, ಇಷ್ಟು ಚಿಕ್ಕ ಗಿಡಕ್ಕೆ ಹಾಲೆ ಕಾಯಿ ಬಂದ್ಬಿಟ್ಟಿದೆಯಲ್ಲ ಸರ್? ಹೌದು ಸರ್. ಸರ್ ಈಗ ನೀವು 5 ತಿಂಗಳು ಗಿಡ ಅಂತ ಹೇಳಿದ್ರೆ, ಹೌದು ಸರ್. ಸರ್ 5 ತಿಂಗಳು ಗಿಡಕ್ಕೆ ಆಲ್ರೆಡಿ ಕಾಯಿ ಬಂದಿದೆ ಈಗ. ಸರ್ ನಾವು 5 ತಿಂಗಳಿಗೆ ಏನೇನು ಪೋಷಣೆ ಮಾಡಬೇಕೋ ನಾವು ಮಾಡ್ಬಿಟ್ಟಿದ್ದೀರಿ ಸರ್. ಇನ್ನು ನಮ್ಮ ಕೆಲಸ ಮುಗಿಸಿದ್ರೆ ಇನ್ನ ಏನಿದ್ರು ಗಿಡದ್ದು ಈಗ ಇಂದ ಫಲ ಕೊಡಕ್ ಶುರು ಆಯ್ತದೆ ಸರ್. ಇನ್ನು 1.5-2 ವರ್ಷ ಪ್ರತಿ 15 ದಿನಕ್ಕೆ ಕಟಾವ್ ಬರ್ತಾನೆ ಇರುತ್ತೆ ಸರ್. 1.5-2 ವರ್ಷದವರು ಕಟಾವ್ ಮಾಡ್ತಾನೆ ಇರಬಹುದು ಸರ್. ಯಾವ ತರ ಕಿತ್ಕೊಳ್ತೀರಿ ಸರ್ ಕಾಯಿಗಳು ಬಂದಂಗೆಲ್ಲ? ಸರ್ ಇದು ಫಸ್ಟ್ ಸರ್ಕಲ್ ಇಲ್ಲಿಂದ ಬರ್ತಾರೆ ಸರ್. ಇಲ್ಲಿಂದ ಏನೋ ಡೆಲ್ಲಿ ಕಟಿಂಗ್ ಹೋದ್ರೆ ಸರ್ ಅರ್ಧ kg ಇಂದ ತಗೊಂತಾರೆ ಸರ್. ಅರ್ಧ kg ಇಂದ ಸಿಂಗಲ್ ಪಟ್ಟಿ ಬಂದಿರೋದು, ಬಿಸ್ಕೆಟ್ ಕಲರ್ ಬಂದಿರೋದು ತಗೊಂತಾರೆ ಸರ್. ಪ್ರತಿ ಒಂದೊಂದು ರೌಂಡ್ 15 ದಿನಕ್ಕೆ ಒಂದೊಂದು ಗಿಡದಿಂದ ಸರಾಸರಿ 5 kg ಅಂತೂ ಸರಾಸರಿ ಬಂದೇ ಬರುತ್ತೆ ಸರ್. 1.5 ವರ್ಷದವರೆಗೂ ಪ್ರತಿ ಒಂದು ಗಿಡದಿಂದ 15 ದಿನಕ್ಕೆ ನೀವು ಕಟಾವ್ ಮಾಡ್ತಾನೆ ಇರ್ಬೋದು ಸರ್. ನಮ್ಮ ಕೆಲಸ ಈಗ ಫಲ ಕೊಡೋವರೆಗೂ ನಾವು ನೋಡ್ಕೊಂಡಿದ್ದೀವಿ. ಇನ್ನು ಇದು ನಮ್ಮನ್ನ 1.5 ವರ್ಷ 2 ವರ್ಷ ಇದು ನಮ್ಮನ್ನು ಸಾಕುತ್ತೆ ಸರ್. ಓಕೆ ಸರ್, ಈ ಒಂದು ಗಿಡಕ್ಕೆ ನೀವು 5 ತಿಂಗಳು ನೀವು ನೋಡ್ಕೊಂಡಿದ್ದೀರಾ ಅಂದ್ರೆ ಎಷ್ಟು ಖರ್ಚು ಬಂದಿದೆ ಸರ್? ಒಂದು ತಿಂಗಳಿಗೆ ನನಗೆ ಈ ಗಿಡ ನಾಟಿ ಮಾಡಿದಾಗಿಂದ ಸರ್, ಇದು ಗಿಡದ ಆಯಸ್ವರೆಗೂ ಸರ್ ಒಂದು ಗಿಡಕ್ಕೆ ಸರಾಸರಿ ನಾನು ಹೇಳ್ತಿರೋ ಸ್ವಲ್ಪ ಜಾಸ್ತಿನೇ ಅನ್ಕೊಳ್ಳಿ, 200 ರೂಪಾಯಿ ಖರ್ಚಾಗುತ್ತೆ ಸರ್. ಒಂದು ಗಿಡಕ್ಕೆ 200 ರೂಪಾಯಿ ಅಂತಂದ್ರೆ 1 ಎಕರೆಗೆ 2 ಲಕ್ಷ ಅಂತ ಇಟ್ಕೊಳ್ಳಿ ಸರ್. ಸರಾಸರಿ 2-2.5 ಲಕ್ಷ ಸರ್. ಒಂದು ಗಿಡಕ್ಕೆ 200 ರೂಪಾಯಿ ಖರ್ಚಾಗುತ್ತೆ ಸರ್. ಇದು 100 kg ಬಿಟ್ರೆ ಸರ್ 10 ರೂಪಾಯಿ ಹಂಗೆ ತಗೊಂಡ್ರೆ 1000 ರೂಪಾಯಿ ಆಗುತ್ತೆ ಸರ್. ಅಂದ್ರೆ 10 ಪಟ್ಟು ಜಾಸ್ತಿ ಆಯ್ತು. ಸೊ 100 ರೂಪಾಯಿ 200 ರೂಪಾಯಿ ಖರ್ಚು ಮಾಡಿರ್ತಾರೆ, 5 ಪಟ್ಟು ಜಾಸ್ತಿ ಆಯ್ತು. ಸೊ ನಾನು 5 ಪಟ್ಟು ಹೇಳಲ್ಲ, ನೀವು ಹಾಕಿರೋ ದುಡ್ಡು ಡಬಲ್ ಅಂತೂ 100% ಗ್ಯಾರಂಟಿ ಸರ್. ಓಕೆ ಸರ್, ಈಗ ಕಾಯಿ ಬಂದಿದೆಯಲ್ಲ ಸರ್, ಇದು ಈಗ ರೆಡಿ ಇದೆ ಕೀಳಕ್ಕೆ? ಇದು ಸರ್ ಇದಿಲ್ಲ ಸರ್, ಇದು ಇನ್ನು 2 ತಿಂಗಳು ಹೋಗ್ಬೇಕು ಸರ್. ಈಗ ಕಾಯಿ ಶುರು ಆಗಿದೆ. ಈಗ ಕಾಯಿ ಶುರು ನಿಮಗೆ ಜನವರಿ ಎಂಡ್ ಫೆಬ್ರವರಿಯಿಂದ ಇದು ಕಟಿಂಗ್ ಶುರು ಆಗುತ್ತೆ. ಫೆಬ್ರವರಿಯಿಂದ ಕಟಿಂಗ್ ಶುರು ಆದ್ರೆ ಸರ್ ಇನ್ನು 18 ತಿಂಗಳವರೆಗೂ ಪ್ರತಿ 15 ದಿನ ಕಟಿಂಗ್ ಬರ್ತಾನೆ ಇರುತ್ತೆ ಸರ್. ಓಕೆ ಸರ್, ಈಗ ಇದು ಕಟ್ ಮಾಡಿದ್ರೆ ಸರ್ ನೀವೆಲ್ಲ ಕಳಿಸ್ತೀರಿ ಕಾಯಿ? ಇದು ಕಟಿಂಗ್ ಮಾಡಿದ್ರೆ ನಾವು ಜಾಸ್ತಿ ಡೆಲ್ಲಿಗೆ ಸರ್, ಡೆಲ್ಲಿ ಕಟಿಂಗ್ ಅಂದ್ರೆ ಅರ್ಧ kg ಮೇಲಿಂದ ಏನು ಹೇಳಿದ್ನಲ್ವ ನಿಮಗೆ. ಸೊ ನಾವು ನಮ್ದು ಟಾರ್ಗೆಟ್ ಇರೋದು ಡೆಲ್ಲಿ ಕಟಿಂಗ್ ಸರ್. ಒಂದು ಸತಿ ನಮ್ಮ ತೋಟದಲ್ಲಿ ಶುರು ಆಯ್ತಂದ್ರೆ 20-25 ಟನ್ ಬರುತ್ತೆ ಸರ್. ಎಲ್ಲ ನಾವು ಪ್ರತಿ 15 ದಿನಕ್ಕೆ ಒಂದ್ಸತಿ ನಾವು ಡೆಲ್ಲಿಗೆ ಕಳಿಸ್ಕೊಡ್ತೀವಿ ಸರ್. ಓಕೆ ಸರ್, 15 ದಿನಕ್ಕೆ ಒಂದು ಡೆಲ್ಲಿ ಕಳಿಸಿದ್ರೆ ಏನಾಗುತ್ತೆ ಸರ್, ಒಂದೇ ಸತಿ ನಮ್ಮ ತೋಟ ಫುಲ್ ಇಳುವರಿ ಒಂದೇ ಸತಿ ನಾವು ಸೇಲ್ ಮಾಡ್ದಂಗೆ ಆಗುತ್ತೆ ಸರ್. 20 ಆಗುತ್ತೆ, ನಾವು ಕೈ ತುಂಬ ಆದಾಯನೂ ನೋಡ್ಬೋದು ಪ್ರತಿ 15 ದಿನಕ್ಕೆ ಸರ್. ಓಕೆ ಸರ್, ಈಗ ಎಲ್ಲ ಗಿಡಗಳಲ್ಲಿ ಕಾಯಿ ಬಂದಿದೆ ಈಗ? ಹೌದು ಸರ್, ಎಲ್ಲ ದಿನದಲ್ಲಿ ಬಂದಿದೆ. ತೋರಿಸ್ಬೋದಾ? ಒಂದು 10-20% ಬಂದಿಲ್ಲ ಅಂದ್ರೂ ಅದು 1 ತಿಂಗಳು ವೇರಿ ಆಗ್ಬೋದು, ಆಮೇಲೆ ಅದು ಬರುತ್ತೆ ಸರ್. ಬನ್ನಿ ಸರ್ ತೋರಿಸ್ತೀನಿ ಸರ್. ತೋರಿಸಿ ನೋಡಿ ಸರ್. ನೋಡಿ ಸರ್. ಓಕೆ, ಎಲ್ಲ ಒಂದು 4-5 ಆಲ್ರೆಡಿ ಶುರು ಆಗಿದೆ ಸರ್. ನೋಡ್ತೀರಾ ಅಲ್ಲ, ಆಲ್ರೆಡಿ ನಾನು ಸರಾಸರಿ ಆಯಸ್ಸಲ್ಲಿ 100 kg ಅಂತ ಹೇಳಿದೆ ಸರ್. ಒಂದು ಗಿಡದಲ್ಲಿ ಆಲ್ರೆಡಿ ಈಗಲೇ 100 kg ಬಿಟ್ಟಿದೆ, ಅದನ್ನು ತೋರಿಸ್ತೀನಿ ಸರ್. 100 kg ಬಂದಿದೆಯಾ ಸರ್? ಬನ್ನಿ ಸರ್ ತೋರಿಸ್ತೀನಿ, ಬನ್ನಿ ಸರ್. ಅದು ತೋರಿಸ್ತೀನಿ ನೋಡಿ ಸರ್. ಕಾಯಿ ಎಲ್ಲ ಶುರು ಆಗಿದೆ. ಈಗ ಗಿಡ ಅಂದ್ರೆ ಸರ್, ಗಿಡ ದೊಡ್ಡದಾಗದ್ರೇನೆ ಬೆಳವಣಿಗೆ ಅಂತಿಲ್ಲ ಸರ್. ಪಪ್ಪಾಯದಲ್ಲಿ ನೋಡಿ ಎಷ್ಟು ಕುಳ್ಳಕ್ಕಿದೆಯಲ್ವಾ, ಈ ಚಿಕ್ಕದಿಂದ ನೀವೇ ಅಲ್ಲೇ ನೋಡಿದ್ರಿ, ಬುಡದಿಂದಾನೇ ಕಾಯಿ ಶುರು ಆಯ್ತು. ಪಪ್ಪಾಯದಲ್ಲಿ ಸರ್ ಏನೋ 10 ಅಡಿ 5 ಅಡಿ ಬೆಳೆದ್ರೆ ಬೆಳವಣಿಗೆ ಅಂತಲ್ಲ ಸರ್. ನಿಮಗೆ ಬೆಳವಣಿಗೆ ಬೇಕಾಗಿರೋದು ಇಲ್ಲಿ ನೋಡಿ ಸರ್, ಬುಡ ಚೆನ್ನಾಗಿ ಗಟ್ಟಿ ಆಗ್ಬೇಕು, ಸ್ಟ್ರಾಂಗ್ ಆಗ್ಬೇಕು. ಯಾಕೆ ಗೊತ್ತಾ, 100 kg ಕಾಯಿ ಬಿಡುತ್ತಲ್ಲ, ಅದನ್ನ ತಡ್ಕೊಳ್ಳೋ ಶಕ್ತಿ ಬೇಕು. ಆಮೇಲೆ ನಮಗೆ ಕಾಯಿ ಇಲ್ಲಿಂದನೇ ಶುರು ಆಗುತ್ತೆ ಇಳುವರಿ. ಮತ್ತೆ ನಿಮ್ಗೆ ಬುಡದಿಂದನೇ ಕಾಯಿ ಇಳುವರಿ ಶುರು ಆಗಿದೆ ಅಂದ್ರೆ ನಾವು ಹೇಗೆ ಮೇಂಟೈನ್ ಮಾಡಿದ್ರಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಇಲ್ಲಿ ನೋಡಿ ಸರ್, ಕಾಯಿ ನೋಡಿ. ಹೌದು, ನೀವೇ ನೋಡಿ ಸರ್, ಇಲ್ಲೇ ಕಮ್ಮಿ ಅಂದ್ರೆ ಒಂದು 10 kg ಮೇಲಿದೆ, 10-15 kg ಕಾಯಿ ಇದೆ ಸರ್. ಇಲ್ಲಿದೆ ನೋಡಿ, ಇಲ್ಲೇ ಇದೆ ನೋಡಿ ಸರ್. ಓಕೆ, ಇಲ್ಲಿದೆ ನೋಡಿ, ಬನ್ನಿ ಸರ್, ಇಲ್ಲಿದೆ ನೋಡಿ, ನೀವೇ ನೋಡ್ತಿದ್ದೀರಾ ನೋಡಿ ಸರ್. ಓಕೆ ಸರ್, ಇದು ಏನಾಗುತ್ತೆ, ನಾವು ನಾಟಿ ಮಾಡಿದಾಗಿಂದ 3ನೇ ತಿಂಗಳಿಗೆ ನಿಮಗೆ ಹೂವು ಶುರು ಆಗುತ್ತೆ ಸರ್. ಹೂವು ನೋಡ್ಕೋಬೇಕು ನಾವು, ನೀರು, ಔಷಧಿ ಮತ್ತೆ ಅದಕ್ಕೆ ಏನ್ ಬೇಕಾಗಿರೋ ಪೋಷಕಾಂಶಗಳು ಕೊಡಬೇಕು. ನಾವು ಯಾವ್ದಾದ್ರು ಒಂದು ಪೋಷಕಾಂಶಗಳು ಮತ್ತೆ ನೀರು ನಿರ್ವಹಣೆ ಸರಿ ಇಲ್ಲ ಅಂದ್ರೆ ಹೂವು ಎಲ್ಲ ಡ್ರಾಪ್ ಆಗೋಗುತ್ತೆ. ಹೂವು ಡ್ರಾಪ್ ಆಗಿದ್ರೆ ನಮ್ಗೆ ಕಾಯಿ ಕಚ್ಚಲ್ಲ. ಒಂದು ರೌಂಡ್ ಹೂವು ಕಚ್ಚೋದು ಏನಾದ್ರು ನಮ್ಗೆ ಲಾಸ್ ಆಯ್ತು ಅಂದ್ರೆ ಒಂದು ಗಿಡದಿಂದ 5 kg ಲಾಸ್ ಆದಂಗೆ ಆಗುತ್ತೆ. ಕಮ್ಮಿ ಸರಾಸರಿ 10-15 ಟನ್ ನಮ್ಮ ತೋಟದಲ್ಲಿ ಹೋದಂಗೆ ಆಗುತ್ತೆ. ಸೊ ನಾವು ಅದಕ್ಕೆ ತುಂಬಾ ಕರೆಕ್ಟಾಗಿ ನೀರು ನಿರ್ವಹಣೆ ಆಗಲಿ
ಮತ್ತೆ ಅದಕ್ಕೆ ಬೇಕಾಗಿರೋ ಟೈಮ್ ಟು ಟೈಮ್ ಪೋಷಕಾಂಶಗಳಾಗಲಿ ನಾವು ನೋಡ್ಕೊಬೇಕು. ಮೊದಲು ಹೂವು ಮೂರು ತಿಂಗಳಿಗೆ ಶುರು ಆಗುತ್ತೆ ಸರ್. 3ರಿಂದ 4ನೇ ತಿಂಗಳು ಹೂವು ಶುರು ಆಯ್ತು ಅಂದ್ರೆ 4ನೇ ತಿಂಗಳಿಂದ ಕಾಯಿ ಕಚ್ಚಕ್ಕೆ ಶುರು ಆಗುತ್ತೆ ಸರ್. 4ನೇ ತಿಂಗಳಿಂದ ಕಾಯಿ ಕಚ್ಚಕ್ಕೆ ಶುರು ಆದ್ರೆ 8ನೇ ತಿಂಗಳಿಗೆ ನಿಮಗೆ ಕಟಿಂಗ್ ಶುರು ಆಗುತ್ತೆ ಸರ್. 8ನೇ ತಿಂಗಳಿಗೆ ಶುರು ಆಯ್ತಂದ್ರೆ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ಎಲ್ಲ ತೋಟ ಫುಲ್ಲು ಬರೋದಿಲ್ಲ, ನಿಮ್ಗೆ ಸ್ಟಾರ್ಟಿಂಗ್ ಒಂದು 1 ಟನ್ 2 ಟನ್ 3 ಟನ್ ಈ ತರ ಸ್ಯಾಂಪಲ್ ಶುರು ಆಗುತ್ತೆ 7ನೇ ತಿಂಗಳ ಲಾಸ್ಟ್ ಇಂದ. 8ನೇ ತಿಂಗಳಾದ್ಮೇಲೆ ಸರ್ ಕಮರ್ಷಿಯಲ್ ಕಟಿಂಗ್ ಫುಲ್ ತೋಟ ನಿಮ್ಗೆ ಕರೆಕ್ಟಾಗಿ ಶುರು ಆಗುತ್ತೆ. ಎಲ್ಲೋ ಒಂದೊಂದು ಗಿಡಗಳು ಇನ್ನ ಮುಂದೆ ಆಗ್ಬೋದು ಬಿಡೋದು, ಅದು ಒಂದು 15 ದಿನ 1 ತಿಂಗಳಾದ್ಮೇಲೆ ಅದು ಶುರು ಆಗುತ್ತೆ ಸರ್. ಸೊ ಎಲ್ಲ ಪಪ್ಪಾಯಿ ಗಿಡಗಳು ಸರ್ ಇಷ್ಟೊಂದು ಹಚ್ಚ ಹಸಿರಾಗಿದೆಯಲ್ಲ, ಏನು ಕಾರಣ ಸರ್? ಹಚ್ಚ ಹಸಿರಾಗಿದ್ದಾರೆ ಅಂತಂದ್ರೆ ಅದು ಕರೆಕ್ಟಾಗಿ ಟೈಮ್ ಟು ಟೈಮ್ ನಾವು ನೋಡ್ಕೊಬೇಕು ಸರ್. ವೈರಸ್ ಬರ್ದಿರೋಂಗೆ ನೋಡ್ಕೊಬೇಕು, ನೀರು ನಿರ್ವಹಣೆ, ಕೀಟಗಳು ಬರ್ದಿರೋಂಗೆ, ಅದಕ್ಕೆ ಏನ್ ಬೇಕಾಗಿದೆ ಪೋಷಕಾಂಶಗಳು ಕೊಟ್ರೇನೆ ಅದು ಚೆನ್ನಾಗಿರೋದು ಸರ್. ಇವಾಗ ನಾವು ಒಬ್ಬರು ಆರೋಗ್ಯವಾಗಿ ಇದ್ದೀರಿ ಅಂತಂದ್ರೆ ನಾವು ಹೇಗೆ ಮೇಂಟೈನ್ ಮಾಡಿರ್ತಾರಲ್ಲ ಹೆಲ್ತಿಯಾಗಿ, ಹಾಗೆ ಈಗ ನೀವು ಎಲ್ಲಾ ಗಿಡ ನೋಡ್ಬೇಕು. ಎಲ್ಲೇ ಒಂದೇ ಒಂದು ಗಿಡ ವೈರಸ್ ಬಂದಿರೋದು ನೀವು ತೋರಿಸ್ಬಿಡಿ ಸರ್. ಓಕೆ, ನೀವೇ ನೋಡ್ತಿದ್ರೆ ಎಷ್ಟು ಹಚ್ಚ ಹಸಿರಾಗಿದೆ, ಎಷ್ಟು ಎಲೆ ಹಚ್ಚ ಹಸಿರಾಗಿದೆ. ಏನು ಔಷಧಿಗಳು ಕೊಡ್ತೀರಾ ನೀವು ಸರ್? ಇದಕ್ಕೆ ಔಷಧಿ ಅಂತಂದ್ರೆ ಸರ್ ನಾವು ಮೇನ್ ಇವಾಗ ಪೋಷಕಾಂಶಗಳು ಪೊಟ್ಯಾಶು, ಮೆಗ್ನೇಷಿಯಮು 19 19 15 21 20 20, ಆಮೇಲೆ ಇದಕ್ಕೆ ಇದು ಕೊಡ್ತೀರಾ. ಆಮೇಲೆ ಇದಕ್ಕೆ ಮಿಲಿಬಗ್ಸು, ಇದು ರಿಂಗ್ ವರ್ಮ್ಸ್ ಅಂತ ಬರುತ್ತೆ, ಆಮೇಲೆ ವೈರಸ್ ಬರುತ್ತೆ. ಇದಕ್ಕೆ ಸ್ಟೆರ್ಲೈಟ್ ಅಂತ ಇದೆ, ಸ್ಟೆರ್ಲೈಟ್ ಇದೆ, ಕವಚ ಇದೆ, ಅವತಾರ್ ಇದೆ. ಆ ಟೈಮ್ ಟು ಟೈಮ್ ಏನ್ ಬರುತ್ತೋ ಆ ರೋಗ ನೋಡ್ಕೊಂಡು ನಾವು ಕೊಡ್ತೀವಿ ಸರ್. ಓಕೆ, ಅಲ್ಲಿ ಇಷ್ಟೊಂದು ರೋಗ ಇದ್ದು ರೈತ ಬೆಳೆಯಕ್ಕೆ ಸಾಧ್ಯನಾ ಅಂತ? ಸರ್ ಖಂಡಿತವಾಗೂ ಇದೆ. ರೋಗ ಇದಕ್ಕೆ ಬರೋದಿಲ್ಲ ಸರ್, ತೀರಾ ಬರೋದಿಲ್ಲ. ಬಂದ್ರೆ ಇದು ಕಂಟ್ರೋಲ್ ಆಗುತ್ತೆ. ಈ 15 ಅಂತ ಏನ್ ತಳಿ ಇದೆಯಲ್ಲ ಸರ್, 15 ತಳಿದ್ ಏನ್ ಒಂದು ವಿಶೇಷ ಅಂದ್ರೆ ಸರ್, ರೋಗ ಬರುತ್ತೆ, ಬರೋದೇ ಇಲ್ಲ ಅಂತ ನಾ ಹೇಳಲ್ಲ ಸರ್. ಈಗ ಒಂದು ಗಿಡಕ್ಕೆ ರೋಗ ಬಂದ್ರೆ ಸರ್ ಇದು ಸ್ಪ್ರೆಡ್ ಆಗಲ್ಲ, ಮತ್ತೆ ಇದನ್ನ ನಾವು ಕಂಟ್ರೋಲ್ ಮಾಡ್ಕೊಬಹುದು. ಬಟ್ ಬೇರೆ ಈಗ ರೆಡ್ ಲೇಡಿ ಏನ್ ಬರುತ್ತಲ್ಲ ಸರ್, ರೆಡ್ ಲೇಡಿಗೆ ಬಂದಾಗ ಏನಾಗುತ್ತೆ, ತೋಟನೇ ಹೋಗುತ್ತೆ ಮತ್ತೆ ಅನ್ಕಂಟ್ರೋಲ್ಡ್ ಅದು. 15 ಏನು ಈ ಅದಕ್ಕೆ ಈಗ ಏನಾಗುತ್ತೆ, 15 ಬೆಳೆಕ್ಕೆ ಏನ್ ಜಾಸ್ತಿ ಆಗ್ತಾ ಇದ್ದಾರೆ ಅಂದ್ರೆ ಸರ್, ಇದು ಒಂದು ಕಂಟ್ರೋಲ್ ಆಗುತ್ತೆ. ತೀರಾ ತೋಟನೇ ಲಾಸ್ ಆಗೋದಿಲ್ಲ. ಆಮೇಲೆ ಇಳುವರಿ ನಿಮಗೆ ಈಗ ಬೇರೆ ತಳಿಗಳು ಕಂಪೇರ್ ಮಾಡಿದ್ರೆ ಅದು 40ರಿಂದ ಒಂದು 60-70 kg ಇರ್ಬೋದು. ಇದು 100ರಿಂದ 150 kg ಕೊಡ್ತಾರೆ. ಬಟ್ 100 kg ಅಂತ ನಾವು 100% ನಾವು ಗ್ಯಾರಂಟಿ ಕೊಡ್ತೀವಿ. ಇಳುವರಿ ಬರುತ್ತೆ ನಿಮಗೆ ರೋಗ ಕಂಟ್ರೋಲ್ ಆಗುತ್ತೆ, ತೋಟ ಆಗಲ್ಲ, ಮತ್ತೆ ಸ್ಪ್ರೆಡ್ ಆಗಲ್ಲ, ಕಂಟ್ರೋಲ್ ಆಗುತ್ತಲ್ವಾ. ಇದು ಮೇನ್ ರೈತನಿಗೆ ನಷ್ಟ ಆಗೋದು ತಡೆಯುತ್ತೆ. ಹಾಗಾಗಿ ಎಲ್ಲರೂ ಈಗ 15 ಬೆಳಿಬೇಕು ಅಂತ ಬರ್ತಾ ಇದ್ದಾರೆ.